सर्वेषां शुभोदयः। वयम् इदानीं कारकाणि विशेषव्याकरणांशाश्च इति पाठं पश्यामः। कारकं नाम किं? कारक ಅಂತಂದರೆ ಏನು? ಯತ್ ಕ್ರಿಯಾನ್ವಯಿ ತತ್ कारकಂ. ಯಾವುದು ಕ್ರಿಯೆಯೊಂದಿಗೆ ಅನ್ವಯವಾಗಿರ್ತದೋ ಅದನ್ನು ಕಾರಕ ಅಂತ ಕರಿತೀವಿ. ಅನ್ವಯ ಅಂದ್ರೇನು? ಅನ್ವಯೋ ನಾಮ ಸಂಬಂಧ. ಕ್ರಿಯೆಯ ಒಟ್ಟಿಗೆ ಯಾವುದು ಸಂಬಂಧವುಳ್ಳದ್ದಾಗಿರ್ತದೋ ನಾಮಪದ, ಅದನ್ನು ಕಾರಕ ಅಂಥೇಳಿ ಕರಿತೀವಿ. ಹಾಗಾದರೆ ಅದು ವಿಭಕ್ತಿಯೊಟ್ಟಿಗೆ ಇರ್ತದಲ್ಲ ಅಂತಂದರೆ, ಕಾರಕಗಳು ವಿಭಕ್ತಿಯಾಗಿ ಪರಿಣಾಮವನ್ನು ಹೊಂದುತ್ತೆ. ಅಂದರೆ ಕಾರಕ ಡಿಸೈಡ್ ಆದಮೇಲೇ ಅದು ವಿಭಕ್ತಿಯಾಗಿ ಪರಿಣಾಮವನ್ನು ಹೊಂದುವಂಥದ್ದು. ಯತ್ ಕ್ರಿಯೆಯ ಸಹ ಸಂಬಂಧಂ ಪ್ರಾಪ್ನೋತಿ ತತ್ ಕಾರಕಂ ಇತಿ ಫಲಿತಾರ್ಥಃ. ಕ್ರಿಯೆಯ ಒಟ್ಟಿಗೆ ಸಂಬಂಧವುಳ್ಳಂತಹ ಯಾವುದು ನಾಮಪದ ಆಗಿರಬಹುದು, ಕ್ರಿಯಾಪದ ಅಲ್ಲ, ನಾಮಪದ ಅಥವಾ ಇನ್ನು ಅಡ್ಜೆಕ್ಟಿವ್ ನಾಮವಿಶೇಷಣ ಯಾವುದೇ ಆಗಿರ್ಬೋದು, ಅವುಗಳು ಕಾರಕವನ್ನು ಹೊಂದುತ್ತವೆ ಅಂಥೇಳಿ ಇಲ್ಲಿ ನಮಗೆ ಸಿಗುವಂಥ ಅರ್ಥ ಆಯಿತು. ಉದಾಹರಣೆ ಹೇಳ್ತಾ ಇದ್ದಾರೆ, ರಾಮಃ ಪಠತಿ. ರಾಮಃ ಪಠತಿ ಅಂತಂದಾಗ ಅತ್ರ ಪಠನಕ್ರಿಯೆಯ ಸಹ ರಾಮಸ್ಯ ಅನ್ವಯ ಅಸ್ತಿ. ಇಲ್ಲಿ ಪಠನಕ್ರಿಯೆಯ ಒಟ್ಟಿಗೆ ರಾಮನ ಸಂಬಂಧ ಅನ್ನೋದು ಇದೆ. ಆದ್ದರಿಂದ ಏನಾಗಿದೆ, ರಾಮ ಅನ್ನುವಂಥ ನಾಮಪದ ಏನಿದೆ ಅದು ಕಾರಕವಾಗತ್ತೆ. ದಂಡೇನ ತಾಡಯತಿ ಅಂತಂದಾಗ, ತಾಡಯತಿ ಎನ್ನುವಂತಹ ಕ್ರಿಯೆಗೆ, ತಾಡನ ಕ್ರಿಯೆಗೆ, ಹೊಡೆಯುವಂತಹ ಕ್ರಿಯೆಗೆ ದಂಡವು ಸಂಬಂಧವನ್ನು ಹೊಂದಿದೆ. ದಂಡದಿಂದಲೇ ಹೊಡಿತಾ ಇದ್ದಾನೆ, ಅದರಿಂದ ಅನ್ವಯ ಅನ್ನೋದು ದಂಡಕ್ಕೆ ಇದೆ. ಆದ್ದರಿಂದ ದಂಡವು ಕಾರಕವಾಗಿ ಆಗತ್ತೆ. ದಂಡೇನ ಎನ್ನುವಂಥ ಒಂದು ಶಬ್ದ ಕಾರಕವಾಗಿ ಬದಲಾಗತ್ತೆ. ಏತಚ್ಚ ಕಾರಕಂ ಷಡ್ವಿಧಂ ಭವತಿ. ಹಾಗಾದರೆ ಕಾರಕ ಯಾವುದು ಅಂತ ನಮಗೆ ಗೊತ್ತಾಯಿತು. ಯಾವುದು ಕ್ರಿಯಾಪದದ ಒಟ್ಟಿಗೆ ಸಂಬಂಧ ಉಳ್ಳದ್ದಾಗಿರ್ತದೋ, ಅಂದರೆ ಕ್ರಿಯಾಪದ ಇದ್ದಾಗ ಅದಕ್ಕೆ ಬೇಕಾದಂತಹ ಪ್ರಶ್ನೆಗಳನ್ನು ಮಾಡಿಕೊಂಡಾಗ ಸಿಗುವಂತಹ ಉತ್ತರ ಆ ವಾಕ್ಯದಲ್ಲಿ ಇರಬೇಕು. ಅದಿದ್ದಾಗ ಮಾತ್ರ ಅದನ್ನು ಕಾರಕ ಅಂಥೇಳಿ ಕರೀತೇವೆ. ಈಗ ಏತಚ್ಚ ಕಾರಕಂ ಷಡ್ವಿಧಂ ಭವತಿ. ನಮ್ಗೆ ಒಟ್ಟಾರೆ ಏನಾಯಿತು, ಕ್ರಿಯಾಪದದ ಒಟ್ಟಿಗೆ ಯಾವುದು ಸಂಬಂಧವುಳ್ಳಂತಹ ಪದಗಳಿರ್ತವೋ ವಾಕ್ಯಗಳಲ್ಲಿ ಆ ಪದವನ್ನು ಕಾರಕ ಅಂಥೇಳಿ ಕರೀತೇವೆ. ಅದು ಆ ರೀತಿಯಾಗಿದೆ. ಕರ್ತ ಕರ್ಮಚ ಕರಣಂ ಸಂಪ್ರದಾನಂ ತಥೈವ ಚ ಅಪಾದಾನಮಧಿಕರಣಂ ಇತ್ಯಾಹು ಕಾರಕಾಣಿ ಷಟ್. ಹಾಗಾದರೆ ಇವುಗಳನ್ನು ನೀವು ಬಾಯ್ಪಾಠ ಮಾಡಲೇಬೇಕು, ಈ ಒಂದು ಶ್ಲೋಕವನ್ನು. ಕರ್ತ, ಕರ್ಮ, ಕರಣ, ಸಂಪ್ರದಾನ, ಅಪಾದಾನ, ಅಧಿಕರಣ ಎಂಬುದಾಗಿ 6 ಕಾರಕಗಳು ಅಂತ. ಹಾಗಾದರೆ ನಮಗೊಂದು ಪ್ರಶ್ನೆ ಬರುತ್ತೆ, ವಿಭಕ್ತಿಗಳು 7 ಇದೆ, ಇದು 6 ಹೇಗಾಯಿತು ಕಾರಕಗಳು ಅಂತಂದರೆ, ಅದಕ್ಕೆ ಹೇಳಿದರು ಷಷ್ಠಿ ಕಾರಕ ಆಗೋದಿಲ್ಲ. ಯಾಕೆ? ಷಷ್ಠಿ ವಿಭಕ್ತಿಯಲ್ಲಿ ಇರುವಂತಹ ಪದವು ಕ್ರಿಯೆಯ ಒಟ್ಟಿಗೆ ಸಂಬಂಧವನ್ನು ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಅದು ಕಾರಕ ಆಗೋದಿಲ್ಲ. ಇಷ್ಟೇ ಸಿಂಪಲ್. ಏನು ಷಷ್ಠಿ ಯಾಕೆ ಕಾರಕ ಆಗೋದಿಲ್ಲ? ಕ್ರಿಯೆಯ ಒಟ್ಟಿಗೆ ಸಂಬಂಧ ಉಳ್ಳದ್ದಾಗಿ ಷಷ್ಠಿ ವಿಭಕ್ತಿಯ ಪದಗಳು ಆಗೋದಿಲ್ಲ. ಹಾಗಾಗಿ ಅವುಗಳು ಕಾರಕ ಅಂತಾಗಲ್ಲ. ಕಾರಕಂ ಅನುಸೃತ್ಯ ವಿಭಕ್ತಿ ಪ್ರವರ್ತತೆ. ನಾನು ಹಿಂದೆ ಹೇಳಿದ ಹಾಗೆ ಕಾರಕ ಆದಮೇಲೆ ಅವುಗಳನ್ನು ಅನುಸರಿಸಿ ವಿಭಕ್ತಿ ಪ್ರತ್ಯಯಗಳು ಬರ್ತಾ ಹೋಗ್ತವೆ. ಸಾ ಕಾರಕ ವಿಭಕ್ತಿ ತಿಚ್ಚತೆ. ಹಾಗಾಗಿ ಅವುಗಳನ್ನು ಕಾರಕ ವಿಭಕ್ತಿ ಅಂಥೇಳಿ ನಾವು ಕರಿತೇವೆ ಕೂಡ. ಇಷ್ಟು ಕಾರಕಗಳ ಬಗ್ಗೆ ಸಾಮಾನ್ಯವಾದಂಥ ಪರಿಚಯ. ಇನ್ನು ಅದರ ಚಾರ್ಟನ್ನು ನೋಡಿದ್ವಿ ಅಂತಾದರೆ ನಮಗಿನ್ನೂ ಅರ್ಥ ಆಗ್ತಾ ಹೋಗುತ್ತೆ. ಕಾರಕಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. 6 ಕಾರಕಗಳು ಕೊಟ್ಟರು 1ನೇ ಚಾರ್ಟಲ್ಲಿ. ಕಾರಕಾಣಿ ಕರ್ತೃ, ಕರ್ಮ, ಕರಣ, ಸಂಪ್ರದಾನ, ಅಪಾದಾನ ಮತ್ತು ಅಧಿಕರಣ. ಹಾಗಾದರೆ ಒಂದೊಂದಕ್ಕೆ ಒಂದೊಂದು ವಿಭಕ್ತಿಗಳನ್ನು ಕೊಟ್ಟರು. ಪ್ರಥಮ ವಿಭಕ್ತಿ ಕರ್ತೃಕಾರಕ ಆಗಿದರೆ ಕರ್ತರಿ ಪ್ರಯೋಗದಲ್ಲಿ ತೃತೀಯ ವಿಭಕ್ತಿಯಾಗಿರುತ್ತೆ, ಆದರೆ ಪ್ರಥಮ ವಿಭಕ್ತಿ ಕರ್ತೃಕಾರಕ ಆಗಿರ್ತಾನೆ. ಅಕಸ್ಮಾತ್ ಕರ್ಮಣಿ ಪ್ರಯೋಗದಲ್ಲಿ ತೃತೀಯ ವಿಭಕ್ತಿಯಲ್ಲಿ ಇರ್ತಾನೆ, ಭಾವೇ ಪ್ರಯೋಗೇ ಚ ತೃತೀಯ ವಿಭಕ್ತಿ ಆಗತ್ತೆ, ಕರ್ತೃಕಾರಕ. ಸರಿ, ಹಾಗಾದರೆ ಕರ್ಮಕಾರಕ ದ್ವಿತೀಯ ವಿಭಕ್ತಿಯಲ್ಲಿ ಇರುತ್ತೆ ಕರ್ತರಿ ಪ್ರಯೋಗದಲ್ಲಿ, ಕರ್ಮಣಿ ಪ್ರಯೋಗದಲ್ಲಿ ಪ್ರಥಮ ವಿಭಕ್ತಿಯಲ್ಲಿ ಕರ್ಮಕಾರಕ ಇರುತ್ತೆ. ಇದಿಷ್ಟನ್ನು ನಾವು ತಿಳ್ಕೊಂಡ್ರೆ ಸಾಕು. ಅಂದರೆ ಅದಕ್ಕೆ ಉದಾಹರಣೆಗಳನ್ನು ಕೂಡ ಕೊಟ್ಟರು. ಒಂದನೇದು ಕರ್ತೃಕಾರಕ ನೋಡೋಣ.
ಪ್ರಥಮ ವಿಭಕ್ತಿಯಲ್ಲಿ ಇರ್ತದೆ ಕರ್ತರಿ ಪ್ರಯೋಗದಲ್ಲಿ ಅಂತಂದರು. ರಾಮ ಪಠತಿ ಅನ್ನುವಾಗ ರಾಮ ಅನ್ನೋದು ಕ್ರಿಯೆ ಒಟ್ಟಿಗೆ ಸಂಬಂಧ ಉಳ್ಳದ್ದಾಗಿದೆ, ಆದ್ದರಿಂದ ಅದು ಕರ್ತೃಕಾರಕ. ರಾಮ ಅನ್ನೋದು ಕರ್ತ ಅಂತಾಯಿತು, ಹಾಗಾದರೆ ಅದು ಪ್ರಥಮ ವಿಭಕ್ತಿಯಲ್ಲಿದೆ, ಕರ್ತರಿ ಪ್ರಯೋಗ ಅಂತಾಯಿತು. ರಾಮೇಣ ಪಠ್ಯತೆ ಅಂತಿದ್ದಾಗ ಪಠ್ಯತೆ ಎನ್ನುವಂತಹ ಕ್ರಿಯಾಪದದ ಒಟ್ಟಿಗೆ ರಾಮನಿಗೆ ಸಂಬಂಧ ಇದೆ, ಆದರೆ ಅದು ತೃತೀಯ ವಿಭಕ್ತಿಯಲ್ಲಿದೆ, ಆದರೂ ಕೂಡ ಕರ್ತೃಕಾರಕನೇ. ಯಾಕೆ? ಕರ್ಮಣಿಯಲ್ಲಿ ತೃತೀಯ ವಿಭಕ್ತಿಯಲ್ಲಿ ಬರ್ತದೆ. ಯಾವುದು? ಕರ್ತೃಪದ. ಹಾಗಾಗಿ ರಾಮೇಣ ಪಠ್ಯತೆ ಬಾಲಿಕೆಯ ಹಸ್ಯತೆ ಅನ್ನಲ್ಲೂ ಕೂಡ ಕ್ರಿಯಾಪದದ ಒಟ್ಟಿಗೆ ಬಾಲಿಕೆಗೆ ಸಂಬಂಧ ಇದೆ. ಅಂದರೆ ನಗ್ತಾ ಇರುವವಳು ಯಾರು? ಬಾಲಿಕಾ. ಓದ್ತಾ ಇರುವವನು ಯಾರು? ರಾಮ. ಈ ರೀತಿಯಾಗಿ ಪ್ರಶ್ನೆಗಳು ಬಂದಾಗ ಅದಕ್ಕೆ ಉತ್ತರ ಸಿಕ್ತು ಅಂತಾದರೆ ನಾವು ಕಾರಕವನ್ನು ಚೆನ್ನಾಗಿ ಹುಡ್ಕೊಳ್ಬೋದು. ಪ್ರಶ್ನೆ ಬಂದರೂ ಉತ್ತರ ಸಿಗಲಿಲ್ಲ ಅಂತಾದರೆ ಅದು ಷಷ್ಠಿ ವಿಭಕ್ತಿನೇ ಆಗಿರುತ್ತದೆ. ಹಾಗಾಗಿ ಶೇಷೇ ಷಷ್ಠಿ ಅಂತ ಕೂಡ ಕರಿತೇವೆ. ಅದನ್ನು ಮುಂದೆ ನೋಡೋಣ. ಇನ್ನು ಕರ್ತೃಕಾರಕಕ್ಕೆ 3 ಉದಾಹರಣೆಯನ್ನು ಕೊಟ್ಟರು. ರಾಮ ಪಠತಿ, ರಾಮೇಣ ಪಠತೆ, ಬಾಲಿಕೆಯ ಹಸ್ಯತೆ ಅಂತ. ಯಾಕವು ಎರಡು ಕರ್ಮಣಿ ವಿಭಕ್ತಿ ಮತ್ತು ಭಾವೇ ಪ್ರಯೋಗದಲ್ಲಿ ಇರೋದರಿಂದ, ಕರ್ಮಣಿ ಪ್ರಯೋಗ ಮತ್ತು ಭಾವೇ ಪ್ರಯೋಗದಲ್ಲಿ ಇರೋದರಿಂದ ಅವುಗಳು ಪ್ರಥಮ ಇದು ಕರ್ತೃ ಪದ ಆಗಿದ್ದರು, ಕರ್ತೃಕಾರಕ ಆಗಿದ್ದರು, ವಿಭಕ್ತಿಗಳ ವ್ಯತ್ಯಾಸ ಅನ್ನೋದು ಕಂಡುಬಂದಿದೆ ಅಂಥೇಳಿ ತೋರಿಸಿದರು. ಇನ್ನು ಕರ್ಮಕಾರಕ ದ್ವಿತೀಯ ವಿಭಕ್ತಿಯಲ್ಲಿ ಬರುವಂಥದ್ದು. ಅದು ಬಾಲಃ ಪಾಠಂ ಲಿಖತಿ ಅಂತಂದಾಗ ಏನನ್ನು ಬರಿತಾನೆ? ಲಿಖತಿ. ಕಹ ಲಿಖತಿ? ಬಾಲಃ ಲಿಖತಿ. ಕಿಂ ಲಿಖತಿ? ಪಾಠಂ ಲಿಖತಿ. ಹಾಗಾದರೆ ಅಲ್ಲೇನಾಯಿತು? ದ್ವಿತೀಯ ವಿಭಕ್ತಿ ಕರ್ಮ ಅಂಥೇಳಿ ಆಯಿತು. ಕರ್ಮಕಾರಕ ಕ್ರಿಯೆಯೊಟ್ಟಿಗೆ ಸಂಬಂಧ ಇರೋದರಿಂದ ಕರ್ಮ ಇದೆ ಅಂಥೇಳಿ ಆಯಿತು. ಪ್ರಥಮ ವಿಭಕ್ತಿ ಎಲ್ಲೂ ಕೂಡ ಬರ್ತದೆ. ಯಾವಾಗ? ಕರ್ಮಣಿ ಪ್ರಯೋಗದಲ್ಲಿ ಬಾಲೇನ ಪಾಠ ಲಿಖ್ಯತೆ. ಇಲ್ಲಿ ಕರ್ತೃಪದ ತೃತೀಯ ವಿಭಕ್ತಿಲಿದೆ, ಕರ್ಮಪದ ಪ್ರಥಮ ವಿಭಕ್ತಿಲಿದೆ. ಯಾಕೆ? ಇದು ಕರ್ಮಣಿ ಪ್ರಯೋಗ. ಲಿಖ್ಯತೆ ಅಂಥೇಳಿ ಆತ್ಮನೇಪದ್ಯದಲ್ಲಿ ಧಾತು ಇರುವಂಥದ್ದು. ಹಾಗಾದರೆ ಕ್ರಿಯೆ ಒಟ್ಟಿಗೆ ಸಂಬಂಧ ಇರುವಂಥ ಯಾವುದೇ ಪದ ಆಗಿರ್ಬೋದು, ಅದು ಯಾವುದೇ ಕಾರಕ ಆಗಿರ್ಬೋದು, ಒಟ್ಟಾರೆ ಕಾರಕ ಆಗುತ್ತೆ. ಕರ್ತೃ ಆಗಿರ್ಬೋದು, ಕರ್ಮ ಆಗಿರ್ಬೋದು, ಕರಣ ಆಗಿರ್ಬೋದು, ಯಾವುದು 6 ಕಾರಕಗಳಲ್ಲಿ ಯಾವುದೇ ಕಾರಕ ಆಗಿದ್ದರೂ ಸಹಿತ ಒಟ್ಟಾರೆ ಅದು ಕಾರಕನೇ ಆಗಿರ್ತದೆ. ಕರಣಕಾರಕಕ್ಕೆ ಉದಾಹರಣೆ ಕೊಟ್ಟರು. ರಾಮ ಬಾಣೇನ ರಾವಣಂ ಹಂತಿ ಅಂಥೇಳಿ. ರಾಮ ಕರ್ತೃಕಾರಕ, ಬಾಣೇನ ಕರಣಕಾರಕ. ರಾವಣಂ ಹಂತಿಯಲ್ಲಿ ರಾವಣಂ ಅನ್ನೋದು ಕರ್ಮಕಾರಕ, ಹಂತಿ ಅನ್ನೋದು ಕ್ರಿಯಾಪದ. ನಾವು ಕಾರಕವನ್ನು ಹೇಗೆ ಕಂಡುಹಿಡಿಯೋದು ಅಂದರೆ ಫಸ್ಟು ನಾವು ಕ್ರಿಯಾಪದಗಳನ್ನು ಕಂಡುಹಿಡ್ಕೊಳ್ಬೇಕು. ಅಂದರೆ ಕ್ರಿಯಾಪದ ಯಾವುದು, ಅದರ ಅರ್ಥ ಏನು ಅನ್ನೋದು ನಮ್ಗೆ ಗೊತ್ತಾದರೆ ಕಾರಕಗಳು ಈಸಿಯಾಗಿ ತಿಳಿತಾ ಹೋಗ್ತವೆ. ಇದನ್ನು ಆಕಾಂಕ್ಷಾ ಕ್ರಮ ಅಂಥೇಳಿ ಕರೀತೇವೆ. ಆಕಾಂಕ್ಷಾ ಅಂದ್ರೇನು? ನಾವು ಪ್ರಶ್ನೆ ಮಾಡ್ತಾ ಹೋಗೋದು, ಸಂದೇಹ ಅಲ್ಲ. ನಾವು ಒಂದಕ್ಕೊಂದು ಅದಾದಮೇಲೆ ಇನ್ನೇನು, ಇದಾದಮೇಲೆ ಏನು, ಈ ವಾಕ್ಯದಲ್ಲಿ ಇದೆಯಾ ಅಂಥೇಳಿ ಪ್ರಶ್ನೆಯನ್ನು ಮಾಡ್ತಾ ಹೋದರೆ ಅವು ಉತ್ತರ ಸಿಗ್ತಾ ಇತ್ತು ಅಂತಾದರೆ, ಕ್ರಿಯಾಪದದ ಒಟ್ಟಿಗೆ ಉತ್ತರ ಸಿಕ್ತು ಅಂತಾದರೆ, ಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಉತ್ತರ ಸಿಕ್ತು ಅಂತಾದರೆ ಅದನ್ನು ಕಾರಕ ಅಂಥೇಳಿ ಕರೀಬಹುದು. ಉದಾಹರಣೆ ನೋಡೋಣ. ಹಂತಿ ಕೊಲ್ಲುತ್ತಾನೆ. ಇದು ಪಾಠದಲ್ಲಿ ಇಲ್ಲ, ಆದರೂ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಆಕಾಂಕ್ಷಾ ಕ್ರಮ ಅಂಥೇಳಿ ಕರಿತೀವಿ. ಆಕಾಂಕ್ಷಾ ಕ್ರಮ ಅಂದ್ರೇನು? ಪ್ರಶ್ನೆ ಮಾಡ್ತಾ ಹೋಗೋದು. ಹಂತಿ ಕೊಲ್ಲುತ್ತಾನೆ. ಕಹ ಹಂತಿ? ರಾಮ ಹಂತಿ. ಹಾಗಾದರೆ ರಾಮ ಇದ್ದಾನೆ ವಾಕ್ಯದಲ್ಲಿ, ಅವನು ಕರ್ತೃಕಾರಕ. ಕೇನ ಹಂತಿ? ಬಾಣೇನ ಹಂತಿ. ಬಾಣದಿಂದ ಕೊಲ್ತಾ ಇದ್ದಾನೆ ಅವನು. ಹಾಗಾದರೆ ಅದು ಕರಣ, ಇನ್ಸ್ಟ್ರೂಮೆಂಟ್ ಅಂತಾಗತ್ತೆ. ಕರಣ ಅಂದ್ರೇನು ಅರ್ಥ? ಸಾಧನ. ರಾಮ ರಾವಣನನ್ನು ಕೊಲ್ತಾ ಇದ್ದಾನೆ. ಯಾವುದರಿಂದ ಕೊಂದ ಅವನು ಅಂತಂದರೆ ಬಾಣವೆಂಬ ಸಾಧನದಿಂದ, ಇನ್ಸ್ಟ್ರೂಮೆಂಟಿಂದ ಕೊಂದ. ಯಾರನ್ನು ಕೊಂದ? ರಾವಣಂ ಹಂತಿ. ಕಂ ಹಂತಿ? ರಾವಣಂ ಹಂತಿ. ಹಾಗಾದರೆ ಈ ಎಲ್ಲ ಪದಗಳಿಗೂ ಹಂತಿ ಎನ್ನುವಂತಹ ಕ್ರಿಯಾಪದದ ಒಟ್ಟಿಗೆ ಸಂಬಂಧ ಇದೆ. ಆದ್ದರಿಂದ ಈ 3 ಕಾರಕಗಳಾಗ್ತವೆ. ಆದರೆ ಕಾರಕಗಳು ವ್ಯತ್ಯಾಸ ಆಗುತ್ತೆ ಅಷ್ಟೇ. ರಾಮ ಕರ್ತೃಕಾರಕ ಆಗುತ್ತೆ, ಬಾಣೇನ ಕರ್ಣಕಾರಕ ಆಗುತ್ತೆ, ರಾವಣ ಕರ್ಮಕಾರಕ ಆಗ್ತಾನೆ. ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ. ಮನುಷ್ಯ ನೇತ್ರಾಭ್ಯಾಂ ಪಶ್ಯತಿ. ಪಶ್ಯತಿ ಅಂದ್ರೇನು? ನೋಡ್ತಾನೆ. ಕಹ ಪಶ್ಯತಿ? ಮನುಷ್ಯ ಪಶ್ಯತಿ. ಕಾಭ್ಯಾಂ ಪಶ್ಯತಿ? ಯಾವುದರಿಂದ ನೋಡ್ತಾ ಇದ್ದಾನೆ ಅವನು? ನೇತ್ರಾಭ್ಯಾಂ ಪಶ್ಯತಿ. ಹಾಗಾದರೆ ಕಣ್ಣುಗಳಿಂದ ನೋಡ್ತಾ ಇದ್ದಾನೆ ಅಂತಾದರೆ, 2 ಕಣ್ಣುಗಳಿಂದ ನೋಡ್ತಾ ಇದ್ದಾನೆ ಅಂತಾದರೆ ಇಲ್ಲೇನಾಯಿತು? ಇದು ತೃತೀಯ ವಿಭಕ್ತಿಯ ಬಹುವಚನ ಆಯಿತು. ಹಾಗಾದರೆ ಕರಣಕಾರಕ ಆಯಿತು. ಅಂದರೆ ಕಣ್ಣುಗಳಿಂದ ಅಂತಂದಾಗ ಇದು ಇನ್ಸ್ಟ್ರೂಮೆಂಟ್. ನೋಡುವ ಕ್ರಿಯೆಗೆ ಯಾವುದು ಇನ್ಸ್ಟ್ರೂಮೆಂಟ್, ಸಾಧನ ಯಾವುದು ಅಂತಂದರೆ ಕಣ್ಣುಗಳು. ಕೊಲ್ಲುವ ಕ್ರಿಯೆಗೆ ಸಾಧನ ಯಾವುದು?
ಬಾಣ. ಓಡುವ ಕ್ರಿಯೆಗೆ ಸಾಧನ ಯಾವುದು? ಕಾಲುಗಳು ಅಲ್ವಾ? ಬೂಟ್ ಅಂತ ಹೇಳ್ತೀವ? ಇಲ್ಲ, ಬೂಟಿನ ಒಳಗಡೆ ಕಾಲಿರುತ್ತಲ್ಲ, ಹಾಗಾದರೆ ಅಲ್ವಾ? ಓಡೋದಕ್ಕೆ ಸಾಧನ ಇನ್ಸ್ಟ್ರೂಮೆಂಟ್ ಏನು? ಕಾಲಾಗತ್ತೆ. ಹೌದು ತಾನೆ? ಸರಿ. ಸಂಪ್ರದಾನಕಾರಕ ಅಂಥೇಳಿ 4ನೇದು ಇದೇನಿದು? ರಾಜ ವಿಪ್ರಾಯ ಗಾಂ ದದಾತಿ. ದದಾತಿ ಅಂದರೇನು? ಕೊಡ್ತಾನೆ. ಕಹ ದದಾತಿ? ರಾಜ ದದಾತಿ. ಹಾಗಾದರೆ ಅವನು ಕರ್ತೃ. ಕಿಂ ದದಾತಿ? ಗಾಂ ದದಾತಿ. ಏನನ್ನು ಕೊಡ್ತಾ ಇದ್ದಾನೆ? ಹಸುಗಳನ್ನು ಕೊಡ್ತಾ ಇದ್ದಾನೆ. ಹಾಗಾದರೆ ಅದೇನು? ಕರ್ಮಕಾರಕ. ಸರಿ. ಕಸ್ಮೈ ದದಾತಿ? ವಿಪ್ರಾಯ ದದಾತಿ. ಹಾಗಾದರೆ ಬ್ರಾಹ್ಮಣನಿಗೆ ಕೊಡ್ತಾ ಇದ್ದಾನೆ. ಬ್ರಾಹ್ಮಣನಿಗೋಸ್ಕರ ಅನ್ನುವಂತಹ, ಅವನಿಗೋಸ್ಕರ ಎನ್ನುವಂತಹ ಅರ್ಥ ಬಂತು ಅಂತಾದರೆ ಏನಾಗುತ್ತೆ? ಸಂಪ್ರದಾನ. ಪ್ರದಾನ ಅನ್ನೋದರಲ್ಲೇ ನಿಮಗೆ ಗೊತ್ತಾಗುತ್ತೆ. ಪ್ರದಾನ ಅಂದ್ರೇನು? ಕೊಡುವಂಥದ್ದು. ಯಾರಾದರೂ ಕೊಡ್ತಾ ಇದ್ರು ಅಂತಾದರೆ ಅಲ್ಲಿ ಸಂಪ್ರದಾನ ಕಾರಕ ಬರುತ್ತೆ. ಮೇನಕೆಯು ಭಿಕ್ಷುಕಾಯ, ಭಿಕ್ಷುಕನಿಗೋಸ್ಕರ ಧನಂ, ಹಣವನ್ನು ಯಚ್ಛತಿ, ಕೊಡುತ್ತಿದ್ದಾಳೆ. ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಭಿಕ್ಷುಕಾಯ ಅನ್ನಲ್ಲಿ ಚತುರ್ಥಿ ವಿಭಕ್ತಿ ಬಂತು. ಯಾಕೆ? ಅದು ಸಂಪ್ರದಾನ ಕಾರಕ ಆಗಿದೆ. ಸಂಪ್ರದಾನ ರೂಪವಂಥ ಕಾರಕ. ಯಚ್ಛತಿ, ಕೊಡ್ತಾ ಇದ್ದಾನೆ. ಏನನ್ನು ಕೊಟ್ಟ ಅವನು? ಹಸುವನ್ನು ಕೊಟ್ಟ. ಯಾರಿಗೆ ಕೊಟ್ಟ ಅಂತ ಕೇಳ್ತೀವಲ್ಲ? ವಿಪ್ರಾಯ. ಹಾಗಾದರೆ ಯಾರಿಗೆ ಅಂತ ಅನ್ನುವ ಪ್ರಶ್ನೆಗೆ ಉತ್ತರ ಬಂತು ಅಂತಾದರೆ ಅದು ಸಂಪ್ರದಾನ ಕಾರಕ ಆಗಿರ್ತದೆ. ಹಾಗಾದರೆ ಚತುರ್ಥಿ ವಿಭಕ್ತಿ ಅನ್ನೋದು ಸಂಪ್ರದಾನಕ್ಕೆ ಬರುವಂಥದ್ದು. ಹಾಗಾದರೆ ಏನಾಯಿತು? ಕರ್ತೃವಿಗೆ ಪ್ರಥಮ ವಿಭಕ್ತಿ, ಕರ್ಮಕ್ಕೆ ದ್ವಿತೀಯ ವಿಭಕ್ತಿ, ಕರಣಕ್ಕೆ ತೃತೀಯ ವಿಭಕ್ತಿ, ಸಂಪ್ರದಾನಕ್ಕೆ ಚತುರ್ಥಿ ವಿಭಕ್ತಿಗಳು ಬರುವಂಥದ್ದು. ಸರಿ. ಅಪಾದಾನಕಾರಕ ಇದೇನಿದು? ಹೊಸದಾಗಿ ಬಂತಲ್ಲ. ಏಕೆಂದರೆ ಕರಣನೂ ಇಂದಾನೆ, ಇದೂ ಇಂದಾನೆ ಅಂತ. ಅದು ಹೇಗೆ? ಸ್ವಲ್ಪ ವ್ಯತ್ಯಾಸ ಇದೆ, ನೋಡೋಣ. ಅಪಾದಾನಕಾರಕಂ. ಅಪಾದಾನ ಪಂಚಮಿ ವಿಭಕ್ತಿ ಅನ್ನೋದು ಬಂತು. ಉದಾಹರಣೆ ನೋಡಿದರೆ ಗೊತ್ತಾಗುತ್ತೆ. ಪತತಿ ಅಂತ ಇದೆ. ಪತತಿ. ಕಿಂ ಪತತಿ? ಪರ್ಣಂ ಪತತಿ. ಹಾಗಾದರೆ ಕಿಂ ಅಂತ ಬಂತು, ಆದ್ದರಿಂದ ಅದು ಕರ್ಮ ಅಂತ ಆಯಿತು. ಹಾಗಾದರೆ ಬೀಳುವ ಕರ್ಮ ಯಾವುದು? ಪರ್ಣಂ. ಹಾಗಾದರೆ ಅದು ಕರ್ಮಕಾರಕ. ಯಾವುದರಿಂದ ಬೀಳ್ತಾ ಇದೆ? ವೃಕ್ಷಾತ್ ಪತತಿ. ಯಾವುದರಿಂದ ಬೀಳ್ತಾ ಇದೆ? ವೃಕ್ಷಾತ್ ಪತತಿ. ವೃಕ್ಷದಿಂದ ಬರ್ತಾ ಬೀಳ್ತಾ ಇದೆ. ಹಾಗಾದರೆ ಇಲ್ಲಿ ಇಂದ ಅನ್ನುವಂಥದ್ದು ತೃತೀಯ ವಿಭಕ್ತಿಯಲ್ಲೂ ಬಂತು, ಅಪಾದಾನದಲ್ಲೂ ಬಂತು. ಅದು ಹೇಗೆ ಸರ್? ಅದನ್ನ ಯಾಕೆ ಎಕ್ಸ್ಟ್ರಾ ಮಾಡಿದ್ರಿ ಅಂತಂದರೆ, ಅದಕ್ಕೆ ಅಪಾದಾನ ಕರಣ ಅನ್ನೋದಕ್ಕೆ ನಿಮಗೆ ಅರ್ಥ ಆಗಿ ಹೋಯಿತು, ಸಾಧನ ಅಥವಾ ಇನ್ಸ್ಟ್ರೂಮೆಂಟ್ ಅಂಥೇಳಿ ನಾವು ತಿಳ್ಕೊಳ್ತೇವೆ. ಆದರೆ ಅಪಾದಾನ ಅನ್ನೋದಕ್ಕೆ ಏನು ಗೊತ್ತಾ? ಒಂದು ವಸ್ತುವಿನಿಂದ ಇನ್ನೊಂದು ವಸ್ತು ಬೇರ್ಪಡ್ತಾ ಇರಬೇಕು, ಅಂದರೆ ಅದು ಡಿವೈಡ್ ಆಗ್ತಾ ಇರಬೇಕು. ಹಾಗಿದ್ದಾಗ ಮಾತ್ರ ಅಪಾದಾನ ಬರುತ್ತೆ. ಉದಾಹರಣೆಗೆ ನೋಡ್ರಿ, ಇಲ್ಲಿ ವೃಕ್ಷಾತ್ ಅನ್ನಲ್ಲಿ ವೃಕ್ಷೇಣ ಅಂತ ಅನ್ಬೋದಾಗಿತ್ತು. ಆದರೆ ವೃಕ್ಷಾತ್ ಪರ್ಣಂ ಪತತಿ ಎನ್ನುವಲ್ಲಿ ವೃಕ್ಷದಲ್ಲಿ ಮೊದಲು ಪರ್ಣ ಇತ್ತು. ಪರ್ಣಂ ಅಂದರೆ ಎಲೆ ಇತ್ತು, ಅದು ವೃಕ್ಷದಿಂದ ಈಗ ಬೇರ್ಪಡ್ತಾ ಇದೆ, ಅಂದರೆ ಬೇರೆ ಆಗ್ತಾ ಇದೆ. ಹಾಗಾಗಿ ಅದು ಅಪಾದಾನ ಬರುತ್ತೆ. ಅಪಾದಾನ ನಾಮ ಅಂದರೆ ಏನು? ಅಪಾದಾನ ಅಂದ್ರೇನು? ಬೇರ್ಪಡುವಿಕೆ ಅಂಥೇಳಿ ಹೇಳ್ತೇವೆ. ಕರಣ ಅಂದ್ರೇನು? ಇನ್ಸ್ಟ್ರೂಮೆಂಟ್ ಅಲ್ವಾ? ಜನಕಃ ನಗರಾತ್ ಆಗಚ್ಚತಿ. ಜನಕ ಕರ್ತೃ, ನಗರಾತ್ ಅಪಾದಾನ. ಯಾಕೆ? ನಗರದಲ್ಲಿ ಇದ್ದಂತಹ ಜನಕ ನಗರದಿಂದ ಬೇರ್ಪಟ್ಟು ಬರ್ತಾ ಇದ್ದಾನೆ ಅಂತಂದಾಗ, ಹಾಗಾದರೆ ಬೇರ್ಪಡುವಿಕೆ ಅನ್ನುವಂತಹ ಕ್ರಿಯೆ ನಡೀತಾ ಇದೆಯಾ? ಹಾಗಾದರೆ ಅದನ್ನು ಅಪಾದಾನ ಅಂಥೇಳಿ ಕರಿತೇವೆ. ಅಪಾದಾನಕ್ಕೂ ಕರಣಕ್ಕೂ ವ್ಯತ್ಯಾಸ ಏನು? ಕರಣ ಅಂದರೆ ಇನ್ಸ್ಟ್ರೂಮೆಂಟ್ ಅಥವಾ ಸಾಧನ. ಅಪಾದಾನ ಅಂದರೆ ಒಂದು ವಸ್ತುವಿನಿಂದ ಇನ್ನೊಂದು ವಸ್ತು ಬೇರ್ಪಡ್ತಾ ಇರಬೇಕು, ಬೇರೆ ಆಗ್ತಾ ಇರಬೇಕು. ಹಾಗಿದ್ದಾಗ ಮಾತ್ರ ಅಪಾದಾನಕಾರಕ ಅನ್ನೋದು ಬರುವಂಥದ್ದು. ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಇನ್ನು ಕೊನೆಯದು ಅಧಿಕರಣ. ಅಧಿಕರಣ ಅಂದರೆ ಏನಪ್ಪ? ಆ್ಯಟ್, ಆನ್, ಇನ್. ಈ ಮೂರು ಅಧಿಕರಣದಲ್ಲಿ ಬರುತ್ತೆ. ಅಂದರೆ ನಾವು ಇರುವಂತಹ ಪ್ಲೇಸ್ಗಳನ್ನು ಕಾಲಾಧಿಕರಣವನ್ನು ಹೇಳ್ಬೋದು. ಕೆಲವು ಕಡೆ ದೇಶವನ್ನು, ಪ್ಲೇಸವನ್ನು ಹೇಳ್ತೀವಿ, ಕೆಲವು ಸರ್ತಿ ಟೈಮನ್ನು ಹೇಳ್ತೀವಿ, ಆ ಸಮಯದಲ್ಲಿ ಅಂಥೇಳಿ. ಒಟ್ಟಾರೆ ಅಧಿಕರಣ ಅಂದ್ರೇನು? ಇರುವಂಥದ್ದು, ಅಲ್ಲಿ ಅಂತ ಹೇಳ್ತೀವಲ್ಲ ಆವಾಗ. ಹಾಗಾದರೆ ಅದು ದೇಶಾಧಿಕರಣ. ಪ್ಲೇಸನ್ನು ಕೂಡ ಹೇಳ್ಬೋದು, ಟೈಮನ್ನು ಕೂಡ ಹೇಳ್ಬೋದು. ಅದು ಸಪ್ತಮಿ ವಿಭಕ್ತಿಯಲ್ಲಿ, ಸಪ್ತಮಿ ವಿಭಕ್ತಿ ಅನ್ನೋದು ಅಧಿಕರಣ ಅರ್ಥಕ್ಕೆ ಬರ್ತದೆ, ಅಧಿಕರಣ ಕಾರಕ ಆಗ್ತದೆ. ಕೂಪೆ ಜಲಮಸ್ತಿ. ಅಸ್ತಿ ಎನ್ನುವಂಥ ಕ್ರಿಯಾಪದ ಇದೆ. ಹಾಗಾದರೆ ಕಿಮಸ್ತಿ? ಜಲಮಸ್ತಿ. ಹಾಗಾದರೆ ಅದು ಏನು? ಕರ್ಮಕಾರಕ.
ಕುತ್ರ ಅಸ್ತಿ ಜಲಂ ಕೂಪೆ ಅಸ್ತಿ. ಹಾಗಾದರೆ ಕೂಪೆ ಅನ್ನೋದು ಬಾವಿಯಲ್ಲಿ ಅಂತಂದಾಗ ಅಧಿಕರಣ ಅಂದರೆ ದೇಶ. ನಮಗೆ ಯಾವುದು ಅಧಿಕರಣ? ನಮಗೆ ಪೃಥ್ವಿ ಅನ್ನೋದು ಅಧಿಕರಣ ಅಲ್ವಾ, ಅಥವಾ ಮನೆ ಅನ್ನೋದು ಅಧಿಕರಣ, ಹೌದು ತಾನೆ? ನಾವಿರೋದು ಎಲ್ಲಿ? ಮನೆಯಲ್ಲಿ. ನಾವು ಹೇಗೆ ನಡೆದಾಡ್ತೀವಿ? ಭೂಮಿಯ ಮೇಲೆ ನಡೆದಾಡ್ತೀವಿ. ಎಲ್ಲಿ ನಡೆದಾಡ್ತೀವಿ? ಭೂಮಿಯ ಮೇಲೆ ನಡೆದಾಡ್ತೀವಿ. ಹಾಗಾದರೆ ನಾವು ಅಧಿಕರಣ ಅಂದರೆ ನಮಗೆ ಒಂದು ಆಶ್ರಯವಾದಂತಹ ವಸ್ತುಗಳನ್ನು, ಅಂದರೆ ಕೂಪದಲ್ಲಿ ಜಲ ಇದೆ ಅಂದರೆ ಜಲಕ್ಕೆ ಆಶ್ರಯವನ್ನು ನೀಡಿರುವಂಥದ್ದು ಯಾವುದು? ಕೂಪ. ಮುಖೇ ದಂತಾಹ ಸಂತಿ. ಸಂತಿ ಅಂದ್ರೇನು? ಇರುತ್ತವೆ, ಇದೆ ಅಂತ ಅರ್ಥ ಅಲ್ವಾ? ಇವೆ. ಏನಿವೆ? ದಂತಾಹ ಸಂತಿ. ಹಾಗಾದರೆ ದಂತಗಳು ಇವೆ. ಎಲ್ಲಿವೆ? ಮುಖದಲ್ಲಿ ಇವೆ. ಮುಖ ಅಂದರೆ ಇಲ್ಲಿ ಮುಖ ಅಂತಲ್ಲ, ಬಾಯಿ ಅಂತ ಇಟ್ಕೋಬೇಕು. ಮುಖ ಶಬ್ದಕ್ಕೆ ಎರಡು ರೀತಿಯ ಅಂತ ಅರ್ಥ. ಒಂದು ಫೇಸ್, ಒಂದು ಮೌತ್ ಅಂಥೇಳಿ. ಅಂದರೆ ಏನು? ಒಂದು ಮುಖ ಮತ್ತು ಬಾಯಿ, ಒಂದು ಫೇಸ್ ಮತ್ತು ಮೌತ್ ಅಂಥೇಳಿ ಅರ್ಥ. ಹಾಗಾದರೆ ಇಲ್ಲಿ ಮುಖ ಅಂತಂದಾಗ ಏನು ಅರ್ಥ ಮಾಡಬೇಕು? ಬಾಯಿಯಲ್ಲಿ ದಂತಾಹ ಸಂತಿ, ಬಾಯಿಯಲ್ಲಿ ಹಲ್ಲುಗಳು ಇವೆ ಅಂತಂದಾಗ, ಹಾಗಾದರೆ ದಂತಗಳಿಗೆ ಆಶ್ರಯವಾದದ್ದು ಯಾವುದು? ಬಾಯಿ ಅಲ್ವಾ? ದಂತಗಳು ಎಲ್ಲಾದರೂ ಬೇರೆ ಕಡೆ ಇದೆಯಾ? ಕೈ ಮೇಲಿದೆಯಾ? ತಲೆ ಮೇಲಿದೆಯಾ? ಇಲ್ಲ ಅಲ್ವಾ? ದಂತಗಳು ಅಂದರೆ ಹಲ್ಲುಗಳು. ಹಲ್ಲುಗಳು ಎಲ್ಲಿದೆ? ಬಾಯಿಯಲ್ಲೇ ಇದೆ. ಆದ್ದರಿಂದ ಬಾಯಿಯು ಅಧಿಕರಣ ಅಂಥೇಳಿ ಆಯಿತು. ಸರಿ, ಇನ್ನು ಇದಂ ಅವಧೇಯಂ ಅಂಥೇಳಿ ಹೇಳಿದರು. ಇದನ್ನು ತಿಳಿಬೇಕು. ಏನು ತಿಳಿಬೇಕು? ಅದನ್ನು ಷಷ್ಠಿ ವಿಭಕ್ತಿಯ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಏನದು? ದಶರಥಸ್ಯ ಪುತ್ರ ಗಚ್ಚತಿ ಅಂತಂದಾಗ ಇಲ್ಲೇನಾಗುತ್ತೆ? ಗಚ್ಚತಿ ಎನ್ನುವ ಕ್ರಿಯಾಪದಕ್ಕೆ ಕಹ ಗಚ್ಚತಿ? ಪುತ್ರ ಗಚ್ಚತಿ. ದಶರಥನ ಮಗನು ಹೋಗುತ್ತಾನೆ ಅಂತಂದಾಗ ಹೋಗುತ್ತಾನೆ ಎನ್ನುವಂತಹ ಕ್ರಿಯಾಪದಕ್ಕೆ ಯಾರು ಸಂಬಂಧಪಡ್ತಾರೆ? ದಶರಥನ ಪುತ್ರ ಸಂಬಂಧಪಡ್ತಾನೆ ಹೊರತು ದಶರಥ ಸಂಬಂಧ ಇದೆಯಾ? ಇಲ್ಲ. ದಶರಥನ ಮಗನೇ ಬಾ ಅಂತಂದಾಗ ದಶರಥ ಬರಬೇಕೋ ದಶರಥನ ಮಗ ಬರಬೇಕು? ಯಾರು ಬರಬೇಕು? ದಶರಥನ ಮಗ ಬರಬೇಕು. ಹಾಗಾಗಿ ಮಗನಿಗೆ ಸಂಬಂಧ. ಅಲ್ಲಿ ಕರ್ತೃ ಯಾರು? ಪುತ್ರ. ಹಾಗಾದರೆ ದಶರಥಸ್ಯ ಅನ್ನುವುದಕ್ಕೆ ಗಚ್ಚತಿ ಎನ್ನುವಂತಹ ಕ್ರಿಯಾಪದಕ್ಕೆ ಸಂಬಂಧವೇ ಇಲ್ಲ. ಆದ್ದರಿಂದ ಷಷ್ಠಿ ಅನ್ನೋದು ಕಾರಕ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಬಾಲಕಸ್ಯ ಗೃಹೆ ಧೇನು ಅಸ್ತಿ. ಬಾಲಕನ ಮನೆಯಲ್ಲಿ ಧೇನು ಇದೆ. ಅಸ್ತಿ ಎನ್ನುವಂತಹ ಕ್ರಿಯಾಪದಕ್ಕೆ ಏನಿದೆ? ಹಸು ಇದೆ. ಎಲ್ಲಿದೆ? ಗೃಹ ಇದೆ. ಯಾರ ಮನೆ ಅಂತ ಕೇಳಿದರೆ ಬಾಲಕನ ಮನೆ. ಹಾಗಾದರೆ ಬಾಲಕಸ್ಯ ಅಸ್ತಿ ಅಂತ ಹೇಳಿದರೆ ಏನಾದರೂ ಕ್ವಶನ್ ಬರುತ್ತೆ ನಿಮಗೆ? ಬಾಲಕಸ್ಯ ಅಸ್ತಿ ಅಂತ ಬಾಲಕನಿಗೆ ಬಾಲಕನ ಇದೆ ಅಂತಂದರೆ ಅದಕ್ಕೆ ರಿಲೇಷನ್ನೇ ಇಲ್ಲ, ಅಂದರೆ ಮೀನಿಂಗೇ ಬರೋಲ್ಲ. ಹಾಗಾಗಿ ಷಷ್ಠಿಗೆ ಮತ್ತು ಕ್ರಿಯಾಪದಕ್ಕೆ ಯಾವತ್ತೂ ಸಂಬಂಧವೇ ಇರೋದಿಲ್ಲ. ಆದ್ದರಿಂದ ಷಷ್ಠಿಯನ್ನು ಕಾರಕ ಅಂಥೇಳಿ ಕರೆಯೋದಿಲ್ಲ ಷಷ್ಠಿ ವಿಭಕ್ತಿಯನ್ನು. ವನಸ್ಯ ಸಮೀಪಂ ದೇವಾಲಯ ಅಸ್ತಿ. ಕಾಡಿನ ಸಮೀಪದಲ್ಲಿ ದೇವಾಲಯ ಅನ್ನೋದಿದೆ. ಏನಿದೆ? ದೇವಾಲಯ ಇದೆ. ಎಲ್ಲಿದೆ? ವನೆ ಅಂತಂದಾಗ ಸರಿಯಾಗುತ್ತೆ. ವನಸ್ಯ ಸಮೀಪದಲ್ಲಿ ಇದೆ. ವನದ ಕಾಡಿನ ಸಮೀಪದಲ್ಲಿ ಇದೆ. ಆದ್ದರಿಂದ ವನಕ್ಕೂ ಮತ್ತು ಅಸ್ತಿ ಎನ್ನುವಂತಹ ಕ್ರಿಯಾಪದಕ್ಕೂ ಸಂಬಂಧವೇ ಇಲ್ಲ. ಅರ್ಥ ಆಗ್ತಿದೆ ಅಂದ್ಕೊಳ್ತೇನೆ. ಏತೇಷು ವಾಕ್ಯೇಶು ಷಷ್ಠಿ ವಿಭಕ್ತಿ ಶ್ರೂಯತೆ. ಈ ಎಲ್ಲ ವಾಕ್ಯಗಳಲ್ಲಿ 3 ವಾಕ್ಯ ಹೇಳಿದಾರಲ್ಲ, ದಶರಥಸ್ಯ ಪುತ್ರ ಗಚ್ಚತಿ, ಬಾಲಕಸ್ಯ ಗೃಹೆ ಧೇನು ಅಸ್ತಿ, ವನಸ್ಯ ಸಮೀಪಂ ದೇವಾಲಯ ಅಸ್ತಿ. ಈ 3 ವಾಕ್ಯಗಳಲ್ಲಿ ಷಷ್ಠಿ ವಿಭಕ್ತಿ ಅನ್ನೋದು ನಮ್ಗೆ ಕೇಳ್ತಾ ಇದೆ. ಆದರೆ ಕಿಂತು ತಸ್ಯಾಹ ಕ್ರಿಯೆಯಾ ಸಹ ಅನ್ವಯ ನಾಸ್ತಿ. ಅಲ್ಲಿ ಯಾವುದೇ ಷಷ್ಠಿ ವಿಭಕ್ತಿಗೆ ಏನಾಯಿತು? ಕ್ರಿಯೆ ಒಟ್ಟಿಗೆ ಸಂಬಂಧನೇ ಇಲ್ಲ. ನೀವು ಬೇಕಾದ್ರೆ ನೋಡಿರಿ, ಗಚ್ಚತಿ, ಕಹ ಗಚ್ಚತಿ, ಪುತ್ರ ಗಚ್ಚತಿ, ಕಸ್ಯ ಪುತ್ರ ಗಚ್ಚತಿ ಅಂತಂದಾಗ ಬೇಕಾದ್ರೆ ನಡೆಯುತ್ತೆ. ಆದರೆ ಅದಕ್ಕೂ ಸಂಬಂಧನೇ ಇಲ್ಲ ಅಲ್ವಾ? ಷಷ್ಠಿ ವಿಭಕ್ತಿಗೂ ಮತ್ತು ಕ್ರಿಯಾಪದಕ್ಕೂ ಸಂಬಂಧನೇ ಬರ್ತಾ ಇಲ್ಲ. ರಾಮನ ಹೋಗುತ್ತಾನೆ ಅರ್ಥ ಆಗತ್ತಾ? ಬಾಲಕನ ಇದೆ. ಏನಿದೆ? ಮನೆ ಇದೆ ಅಲ್ವಾ? ಹಾಗಾದರೆ ಮನೆಯಲ್ಲಿ ಹಸು ಇದೆ ಅಂತಂದಾಗ ಎಲ್ಲ ಪದಗಳಿಗೆ ಕ್ರಿಯಾಪದದ ಒಟ್ಟಿಗೆ ಸಂಬಂಧ ಅನ್ನೋದು ನಮಗೆ ಕಾಣ್ತಾ ಇದೆ. ಆದರೆ ಷಷ್ಠಿ ವಿಭಕ್ತಿ ಇದ್ದಾಗ ಮಾತ್ರ ಕಾಣ್ತಾ ಇಲ್ಲ. ಅತಃ ಕಾರಕಂ ನ ಭವತಿ. ಆದ್ದರಿಂದ ಕಾರಕ ಆಗೋದಿಲ್ಲ. ಏಷಾ ಏವ ಶೇಷಷಷ್ಠಿ ಅಥವಾ ಸಂಬಂಧ ಸಾಮಾನ್ಯ ಷಷ್ಠಿ ಇತಿ ಉಚ್ಯತೆ. ಅಂದರೆ ಇದನ್ನು ಶೇಷಷಷ್ಠಿ ಅಂದರೆ ಉಳಿದದ್ದ ಷಷ್ಠಿ ಅಂತ ಹೇಳ್ಬೋದು, ಅಥವಾ ಸಂಬಂಧ ಸಾಮಾನ್ಯ ಷಷ್ಠಿ ಅಂಥೇಳಿ ಕೂಡ ಅದನ್ನು ಕರೀತೇವೆ ಅಂಥೇಳಿ ಹೇಳಿದರು. ಒಂದು ಬಹಳ ಒಳ್ಳೆಯ ಎಕ್ಸಾಂಪಲ್ ಕೊಟ್ಟರು ನಮಗೆ.
ಅದನ್ನು ಒಂದು ಸ್ವಲ್ಪ ನೋಡೋಣ. ಏನದು ವಾಕ್ಯ? ನಡುವಿನ ಬಾಕ್ಸ್ನಲ್ಲಿ ಇರುವಂಥದ್ದು. ಮಾತಾ ಫಲಂ ಹಸ್ತೇನ ಪುತ್ರಾಯ ಕರಂಡಕಾತ್ ಪಾಕಗೃಹೆ ದದಾತಿ ಅಥವಾ ಯುಚ್ಛತಿ ಕ್ರಿಯಾಪದ ಇದೆ. ಅದಕ್ಕೆ ಈ ವಾಕ್ಯದಲ್ಲಿ ಯಾವುದ್ಯಾವುದು ಏನೇನು ಸಂಬಂಧಪಡುತ್ತೆ ನೋಡೋಣ. ಯಚ್ಛತಿ ಕೊಡುತ್ತಾಳೆ, ಕಾ ಯಚ್ಛತಿ ಮಾತಾ ಯಚ್ಛತಿ ಅಥವಾ ರಾಜ ಯಚ್ಛತಿ ಕೊಡ್ತಾನೆ. ಸರಿ, ಕೊಡುತ್ತಾಳೆ. ಕಿಂ ಯಚ್ಛತಿ ಫಲಂ ಯಚ್ಛತಿ. ಹಾಗಾದರೆ ಮಾತಾ ಏನಾದಳು? ಕೊಡುತ್ತಾಳೆ ಅನ್ನುವ ಕ್ರಿಯೆಗೆ ಮಾತಾ ಕರ್ತೃ ಆದಳು. ಸರಿ, ಕರ್ತ ಆದಳು. ಸರಿ, ಫಲಂ ಅನ್ನೋದು ಕರ್ಮ ಆಯಿತು. ಫಲಂ ಕಿಂ ಯಚ್ಛತಿ ಫಲಂ ಯಚ್ಛತಿ. ಕೇನ ಯಚ್ಛತಿ ಯಾವುದರಿಂದ ಕೊಡ್ತಾ ಇದ್ದಾಳೆ? ಕರಣ ಅಂದರೆ ಇನ್ಸ್ಟ್ರೂಮೆಂಟ್ ಅದು. ಹಸ್ತೇನ ಕೈಯಿಂದ ಕೊಡ್ತಾ ಇದ್ದಾಳೆ. ಸಾಧನ ಯಾವುದು? ಕೈ. ಸರಿ, ಕಸ್ಮೈ ಯಚ್ಛತಿ ದದಾತಿ. ಯಾರಿಗೆ ಕೊಟ್ಟಳು? ಯಾರಿಗೋಸ್ಕರ ಕೊಟ್ಟಳು ಅದನ್ನ? ಪುತ್ರಾಯ. ಸಂಪ್ರದಾನ ಕೊಡುವ ಕ್ರಿಯೆ ನಡೀತಾ ಇದೆಯಲ್ವ, ಹಾಗಾದರೆ ಸಂಪ್ರದಾನಕಾರಕ ಇರಲೇಬೇಕು. ಅಪಾದಾನಕಾರಕ ಯಾವುದರಿಂದ ಕೊಟ್ಲು? ಎಲ್ಲಿಂದ ಕೊಟ್ಲಪ್ಪ ಅವಳು ಅಂತಂದರೆ ಕರಂಡಕಾತ್ ಅಲ್ವಾ? ಎಲ್ಲಿಂದ ಕೊಟ್ಲು? ಕರಂಡಕಾತ್. ಕರಂಡಕ ಅಂದರೆ ಒಂದು ಬುಟ್ಟಿ ಅಂಥೇಳಿ ಇಟ್ಕೋಣ. ಆ ಬುಟ್ಟಿಯಲ್ಲಿ ಇರುವಂತಹ ಫಲವನ್ನು ಕೊಟ್ಟಳು. ಸರಿ, ಹಾಗಾದರೆ ಕರಂಡಕಾತನ್ನಲ್ಲಿ ಬುಟ್ಟಿಯಲ್ಲಿ ಇರುವಂತಹ ಹಣ್ಣು ಬುಟ್ಟಿಯಿಂದ ಬೇರ್ಪಡ್ತಾ ಇದೆಯಲ್ಲ, ಬೇರೆ ಆಗ್ತಾ ಇದೆಯಲ್ಲ, ಹಾಗಾದರೆ ಅಪಾದಾನ ಮತ್ತು ಕರಣ ಇರುವಂತಹ ವ್ಯತ್ಯಾಸ ಅನ್ನೋದು ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ಹಸ್ತೇನ ಕರಂಡಕಾತ್ ಇವುಗಳಿಗೆ ವ್ಯತ್ಯಾಸ ಇದೆ. ಒಂದು ಸಾಧನ ಆಗುತ್ತೆ, ಒಂದು ಬೇರ್ಪಡುವ ಕ್ರಿಯೆ ಬೇರೆ ಆಗುತ್ತೆ. ಹಾಗಾಗಿ ಅದನ್ನು ಅಪಾದಾನ ಅಂಥೇಳಿ ಕರಿತೀವಿ. ಎಲ್ಲಿ ಕೊಟ್ಲು? ಪಾಕಗೃಹೆ, ಅಡುಗೆ ಮನೆಯಲ್ಲಿ ಕೊಟ್ಲು. ಮಾತಾ ಫಲಂ ಹಸ್ತೇನ ಪುತ್ರಾಯ ಕರಂಡಕಾತ್ ಪಾಕಗೃಹೆ ದದಾತಿ. ಹಾಗಾದರೆ ಎಲ್ಲಿ ಎನ್ನುವಂತಹ ಅಧಿಕರಣ ಅಂದರೆ ಆಶ್ರಯವನ್ನು ಹೇಳಿದರು. ಎಲ್ಲಿ? ಪಾಕಗೃಹೆ, ಅಡುಗೆ ಮನೆಯಲ್ಲಿ ಕೊಟ್ಟಲು ಅಲ್ವಾ? ಹಾಗಾದರೆ ಅದು ಅಧಿಕರಣ ಅಂಥೇಳಿ ಆಯಿತು. ಕರ್ತೃ ಯಾರಾಯಿತು? ತಾಯಿ ಆದಳು. ಕರ್ಮ ಫಲ ಆಯಿತು. ಹಸ್ತೇನ ಕರಣ ಅಂದರೆ ಸಾಧನ ಅಥವಾ ಎಕ್ವಿಪ್ಮೆಂಟ್ ಅಂತಾಯಿತು. ಸರಿ, ಪುತ್ರಾಯ ಸಂಪ್ರದಾನ, ಯಾರಿಗೆ ಕೊಡಬೇಕು ಅಂತ ಕೊಡಿಸಿಕೊಳ್ಳುವಂಥ ವ್ಯಕ್ತಿ ಯಾರು? ಪುತ್ರ. ಹಾಗಾದರೆ ಇನ್ನು ಎಲ್ಲಿಂದ ಕೊಟ್ಟಲು? ಕರಂಡಕಾತ್. ಹಾಗಾದರೆ ಏನಾಯ್ತು? ಇದು ಎಲ್ಲಿಂದ ಬೇರ್ಪಡ್ತು ಆ ವಸ್ತು? ಕೊಡೋದು ಅನ್ನೋ ಕ್ರಿಯೆ ಬಂತು ಅಂತ ಆದರೆ ಅಪಾದಾನ ಬಂದೇ ಬರುತ್ತೆ. ಅಧಿಕರಣ ಅಂದ್ರೇನು? ಎಲ್ಲಿ ಕೊಟ್ಟಲು? ಪಾಕಗೃಹೆ ದದಾತಿ ಅನ್ನುವಂಥದ್ರಲ್ಲಿ ಕೊಟ್ಟಲು. ಹಾಗಾದರೆ ಇದು ಎಲ್ಲವೂ ಇದಿರಲೇಬೇಕು ಅಂತೇನಿಲ್ಲ ವಾಕ್ಯಗಳಲ್ಲಿ. ನೀವು ಒಂದು ತಿಳ್ಕೊಡಿ, ಎಲ್ಲವೂ ಇರಲೇಬೇಕು ಅಂತೇನಿಲ್ಲ ವಾಕ್ಯಗಳಲ್ಲಿ. ಇದೆಲ್ಲವೂ ಇದ್ದಾಗಲೇ ಆ ವಾಕ್ಯಗಳು ಆಗುವಂಥದ್ದು. ಹಾಗಾದರೆ ಏನಾಯಿತು? ಒಂದು ವಾಕ್ಯದಲ್ಲಿ ಇಷ್ಟು ಕಾರಕಗಳು ಇವೆ ಅನ್ನೋದು ನಮಗೆ ಅರ್ಥ ಆಯಿತು. ಅದರಲ್ಲಿ ಯಾವುದೇ ವಾಕ್ಯದಲ್ಲಿ ಎಲ್ಲವೂ ಇರಬೇಕು ಅಂತೇನಿಲ್ಲ. ರಾಮೇಣ ಪಠ್ಯತೆಯಲ್ಲಿ ಕರ್ತೃಕಾರಕ ಮಾತ್ರ ಇದೆ. ರಾಮೇಣ ಪಠ್ಯತೆಯಲ್ಲಿ ಕರ್ತೃಕಾರಕ ಮಾತ್ರ ಇದೆ. ಅದೇ ಬಾಲೇನ ಪಾಠ ಲಿಖ್ಯತೆಯಲ್ಲಿ ಬಾಲಕನಿಂದ ಪಾಠ ಲಿಖ್ಯತೆಯಲ್ಲಿ ಏನಾಗಿದೆ? ಕರ್ತೃಕರ್ಮ ಎರಡೂ ಇದೆ. ಹಾಗಾದರೆ ಇಲ್ಲಿ ಮಾತಾ ಫಲಂ ಹಸ್ತೇನ ಪುತ್ರಾಯ ಕರಂಡಕಾತ್ ಪಾಕಗೃಹೆ ದದಾತಿಯಲ್ಲಿ ಎಲ್ಲ ಕಾರಕಗಳು ಇದೆ. ಹಾಗಾದರೆ ನಿಮಗೆ ಒಂದು ನಾನು ಎಕ್ಸಾಂಪಲ್ ಅಂದರೆ ಉದಾಹರಣೆಯನ್ನು ಕೊಡ್ತೀನಿ, ಅದನ್ನು ಮನೆಯಲ್ಲಿ ಮಾಡ್ಕೊಂಡು ಬನ್ನಿ. ಏನದು? ರಾಜ ಗಾಮ್ ಹಸ್ತೇನ ಬ್ರಾಹ್ಮಣಾಯ ಗೋಶಾಲಾತ್ ನದಿ ತೀರೆ ದದಾತಿ. ಇನ್ನೊಂದು ಸರ್ತಿ ರಿಪೀಟ್ ಮಾಡ್ತೀನಿ. ರಾಜ ಗಾಮ್ ಹಸ್ತೇನ ಬ್ರಾಹ್ಮಣಾಯ ಗೋಶಾಲಾತ್ ನದಿ ತೀರೆ ದದಾತಿ ಅಥವಾ ಯಚ್ಛತಿ. ಈ ಪದದಲ್ಲಿ ಕರ್ತೃಕಾರಕ ಯಾವುದು, ಕರ್ಮಕಾರಕ ಯಾವುದು, ಕರಣಕಾರಕ ಯಾವುದು, ಈ ಥರ ಬಾಕ್ಸ್ ಹಾಕಿ ನೀವು ನನಗೆ ಮಾಡಿ ಕಳಿಸಬೇಕು. ಇದೇ ನಿಮಗೆ ಹೋಮ್ವರ್ಕ್. ಇದನ್ನು ನೀವು ಗೂಗಲ್ ಕ್ಲಾಸ್ ರೂಮ್ನಲ್ಲಿಯೇ ಅದನ್ನು ಮಾಡಿ ಬರೆದು PDF ತೆಗೆದು ಅದನ್ನು ನನಗೆ ನಾಳೆ ಕಳಿಸ್ಬೇಕು. ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ. ಅದನ್ನು ನೀವು ಕಳಿಸಲೇಬೇಕು, ಅದನ್ನು ನಾನು ಚೆಕ್ ಮಾಡಲೇಬೇಕು. ಹಾಗಾಗಿ ಎಲ್ಲರೂ ಈ ಕೆಲಸವನ್ನು ಮಾಡಿರಿ. ಅರ್ಥ ಆಗಿದೆ ಅನ್ನೋದಾದರೆ ಅದಾಗಲೇಬೇಕು. ಹಾಗಾಗಿ ನಾಳೆ ಕಳಿಸ್ರಿ. ಕಳಿಸದೇ ಇರೋರಿಗೆ ನಾನು ಆಬ್ಸೆಂಟ್ ಹಾಕ್ಕೋತೀನಿ. ಅರ್ಥ ಆಗ್ತೀಯಾ?
ಸರಿ, ಕಾರಕಗಳು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ತಿಳ್ಕೊಂಡ್ವಿ. ಇನ್ನು ವಿಶೇಷ ವ್ಯಾಕರಣ ಯಾವ್ದ್ಯಾವುದಿದೆ ಅನ್ನೋದನ್ನು ಸ್ವಲ್ಪ ನಾಳೆಯ ಕ್ಲಾಸ್ನಲ್ಲಿ ನೋಡೋಣ.